ಹೈಕೋರ್ಟ್ ಬೆಂಗಳೂರು ಇಲ್ಲಿದ್ದಾರೆ. ಜೊತೆಗೆ ಗೋವಿಂದ ನಾಯಕ್ ಅವರು ದಯಮಾಡಿ ಬರಬೇಕು. ಬಂಜಾರ ಭಾಷೆಯನ್ನು ಇತ್ತೀಚೆಗೆ ಬಹಳ ವಿಶೇಷವಾಗಿ ಕೊಂಡೊಯ್ತಿದ್ದಾರೆ ಮೂಲಕ್ಕೆ. ಹಾಗಾಗಿ ಗೆಳೆಯ ಸಹೋದರ ಗೋವಿಂದ ನಾಯಕ್ ಅವರು ಗೋವಿಂದರಾಜ್ ಅವರು ಬರಬೇಕು. ಸಹ ನಿರ್ಮಾಪಕ ಗೋವಿಂದರಾಜ್ ಅವರು ಕೂಡ ರಾಜಣ್ಣವರು ಬರಬೇಕು. ಜಯಶ್ರೀ ರಾಜು ಬನ್ನಿ. ಮಹಿಳಾ ಮೀಸಲಾತಿ ಒಂದು ಕೊಡಲೇಬೇಕಾಗ್ತದೆ. ಪ್ರೇಮ ಗೌಡರು ದಯವಿಟ್ಟು ಸೇರ್ಕೊಟ್ಟು. ಸೊ ಇದು 1 ವರ್ಷಗಳ ಪ್ರಯತ್ನ. ಸಿನಿಮಾ ಕಂಪ್ಲೀಟ್ ಆಗಿದ್ರು ಕೂಡ ನಮಗೆ ಚಿತ್ರದುರ್ಗದ ಹಿಂದೂ ಮಹಾಸಭಾ ಗಣಪತಿಯ ಇದನ್ನ ಶೂಟ್ ಮಾಡಲಿಕ್ಕೆ ನಮಗೆ 3 ವರ್ಷಗಳು ತಗೋದು. ನಮಗೆ ಕಾರಣ ಇಷ್ಟೇ ನಾವು ಚಿತ್ರದುರ್ಗಕ್ಕೆ ಹೋದಾಗ ಇವ್ರ ಮೇಕಪ್ ಬಂದ್ಬಿಟ್ರು. ರಾಜಣ್ಣವರು ಮೇಕಪ್ ಬಂದ್ಮೇಲೆ ಗೊತ್ತಾಗಿದ್ದೆ ನಮಗೆ ಅಭಿಮಾನಿಗಳು ಹೇಗೆ ಸುತ್ತುವರಿತಾರೆ ಅಂತ ಗೊತ್ತಾಗಿದ್ದೆ ಅವಾಗಲೇ. ನಮಗೆ ಶೂಟಿಂಗ್ ಮಾಡಕ್ ಬಿಡ್ಲೇ ಇಲ್ಲ ಆ ಜನ. ಅಂದ್ರೆ ರಾಜಣ್ಣವ್ರನ್ನೇ ವಿಷ್ಣುವರ್ಧನ್ ಸಾರ್ ಅಂದ್ಕೊಂಡ್ಬಿಟ್ಟು ಇವ್ರು ತುಂಬಾ ಸುತ್ಕೊಂಡ್ಬಿಟ್ರು. ನಮಗೆ ಇನ್ನು ಶೂಟಿಂಗ್ ಮಾಡಕ್ ಆಗಲ್ಲ ಅಂತ ಮೊದಲನೇ ವರ್ಷ ಸಣ್ಣ 2-3 ಡ್ರೋನ್ ಕ್ಯಾಮ್ರಾ ಶಾಟ್ಸ್ ಇಟ್ಕೊಂಡು ಬಂದ್ಬಿಟ್ವಿ. 2ನೇ ವರ್ಷ ಒಂದು ಪೂರ್ವ ಸಿದ್ಧತೆ ಮಾಡಿದ್ವಿ. 3ನೇ ವರ್ಷ ನಾವು ಬಹಳ ಪೂರ್ವ ಸಿದ್ಧತೆ ಮಾಡ್ಕೊಂಡೇ ಹೋಗಿ ಅದೊಂದೇ ಒಂದು ಪೋರ್ಷನ್ ಅನ್ನ ನಾವು 3 ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದೇವೆ. ಇನ್ನು ಮಿಕ್ಕಿದ್ದು ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಸೆನ್ಸಾರ್ ಎಲ್ಲ ಆಗಿ ರೆಡಿ ಮಾಡಿಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನರು ಪುಣ್ಯ ದಿನ ಇರೋದ್ರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು. ಅವರೆಲ್ಲರೂ ಮತ್ತೆ ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು 18ನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ನಾವು ಆದರೆ ಥಿಯೇಟರ್ಗಳಿಗೆ ವಾರದಿಂದ ವಾರಕ್ಕೆ 12 ಸಿನಿಮಾ 16 ಸಿನಿಮಾಗಳು ಬರ್ತಾ ಇದ್ದಾವೆ. ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದು ಒಂದು ಸಹಜವಾಗೇ ಒಂದು ಇದೆ. ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ 2 ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ 2 ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು, ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಏನು ಬರುತ್ತೆ ಅಷ್ಟು ದುಡ್ಡನ್ನ ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ 2 ಜಿಲ್ಲೆಗಳನ್ನು ಕೊಟ್ಟಿದ್ದೀವಿ. ಅದು ಒಂದು ನಂದು ಖುಷಿ ಸಮಾಚಾರ. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವ್ರನ್ನ ಇಟ್ಕೊಂಡೇ ಸಿನಿಮಾ ಮಾಡಿದ್ವಿ. ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ, ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರಿಯನ್ನು ಬರ್ತಿದ್ದಾರೆ. ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನ ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಲಕ್ಷ್ಮೀ ಸಾಗರ್ ಅವರು ಅದನ್ನು ತಗೋತಿದ್ದಾರೆ. ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಇವತ್ತು 2 ತುಣುಕುಗಳನ್ನು ನಾವು ತೋರಿಸಿದೆ. ಆ 2 ತುಣುಕುಗಳು ಮತ್ತೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ದಾನಪ್ಪನವರು, ರಾಜ್ಯಸಭಾ ಸದಸ್ಯರು, ಪೊಲೀಸ್ ದೂರುಗಳ ಇಲಾಖೆ ಅದು ಬಹಳ ಮುಖ್ಯ. ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬರ್ತೀವಿ. ಬಹಳ ವಿಶೇಷ ಅಂದರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು, ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು, ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ. ಅವರು ಇದನ್ನು ಕುರಿತು ಮಾತಾಡಲಿ ಅಂತೇಳಿ ನಾನು ಮನವಿ ಮಾಡ್ಕೊತೀನಿ. ಇವತ್ತು ವಿಶೇಷವಾಗಿ ನಾನು ಚಲನಚಿತ್ರ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಕಡಿಮೆ. ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕುಂದುಕೊರತೆಗಳು ನೋಡುವಂಥ ವಿಭಾಗ ನನ್ನದು. ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬರ ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು. ಯಾಕಂದ್ರೆ ಈಗ ನಂದು ಬಳ್ಳಾರಿ ಜಿಲ್ಲೆ ಕಂಪ್ಲಿ, ಸಾಹೇಬ್ರದ್ದು ಅಲ್ಲೇ ಚಿತ್ರದುರ್ಗ. ನಮ್ಮಿಬ್ಬರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಇವತ್ತು ಚಿತ್ರದುರ್ಗ ವೀರ ಮದಕರಿ ನಾಯಕ ಜನಿಸಿದಂಥ ನಾಡು, ನಂದು ಕಂಪ್ಲಿ ಗಂಡುಗಲಿ ಕುಮಾರರಾಮ ಜನಿಸಿದಂಥ ನಾಡು. ಇದು ಕಲೀಲೇಬೇಕಾಗತ್ತೆ. ಯಾಕಂದರೆ ಈ ಬೆಂಗಳೂರಿಗಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡಬೇಕಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಯಾವುದೇ ಗಾಡ್ ಸಾಹೇಬ್ರು ಹೇಳ್ದಂಗೆ ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ. ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರೋಕ್ಕೆ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಯಾರ್ಯಾರಿದೆ ಬಂದು ನಮಗೆ ಪುಷಪ್ ಮಾಡುವಂಥ ಕೆಲಸ ಆಗಿಲ್ಲ. ಇವತ್ತು ಒಂದು ಸಿನಿಮಾ ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರದ 1-2 ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದ್ದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿದೆ, ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಬಟ್
ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ, ನೋಡಿಗಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಪರಭಾಷೆದ ವ್ಯಾಮೋಹನೋ ಅಥವಾ OTT ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಆಳುಯಿಂದ OTT ನೋಡೋಂಥ ಒಂದು ವೃತ್ತಿಲೋ ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ. ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ, ಹೊಸ ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ. ಬೆಳೆಸುವಂತ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡೀತಾನೆ ಇದೆ. ಬಟ್ ನಾವು ನೋಡೋದು ಥಿಯೇಟರ್ಗಳಲ್ಲಿ ಹೋಗಿ ನೋಡ್ತಾ ಇಲ್ಲ, OTTಗಳಲ್ಲಿ ನೋಡ್ತಾ ಇದೀವಿ. ಇದು ಒಂದು ಬೇಸರದ ಸಂಗತಿ ಇದೆ. ಈ ಒಂದು ಸಿನಿಮಾ ಅಪ್ಪಟ್ಟಿ ಕನ್ನಡಿಗರೇ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಈ ಸಿನಿಮಾನ ನಾವು ಥಿಯೇಟರ್ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಈ ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು. ಮುಂದೆ ಈ ಬರುವಂತ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು, ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ. ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸಿ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಈ ಸಿನಿಮಾ 100 ದಿನಗಳ ಕಾಲ, ಇನ್ನು ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ, ಇದರ ಇತಿಹಾಸನ ನಮ್ಮೆಲ್ಲರಿಗೂ ತಿಳಿಲಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ದುನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವರಿಗೆ ಕೈ ಜೋಡಿಸ್ತಾ ಇದ್ದೀನಿ. ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಸೈಮಾ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಲ್ಲ. ಯಾಕಂದ್ರೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇದಕ್ಕಿಂತ ಹಿರಿಮೆ ನಮಗೆ ಏನೂ ಇಲ್ಲ. ಸೈಮಾ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ. ಅದು ಕನ್ನಡ ಭಾಷೆನ, ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ. ಅದು ಜಸ್ಟ್ ನಾವು ಮಾಡಿರುವಂತ ನಟನೆಗೆ ಅಲ್ಲೊಂದು ಕಾರ್ಯಕ್ರಮ ಅಷ್ಟೇ. ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ. ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್, ಅಂಬರೀಷ್ ಅವರು, ಯಶವಂತ್ ಅವರು, ಸುದೀಪ್ ನಂತವ್ರನ್ನ ಈ ರಾಜ್ಯ ಪರಿಚಯಿಸಿದೆ. ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ. ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ, ಕನ್ನಡ ಸಿನಿಮಾಗಳನ್ನಾಗ್ಲಿ, ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾರಿಂದ ಅವಮಾನಿಸಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭ ಬಂತಂದ್ರಿಗಿನ ನಾವು ರಾಜ್ಯದಲ್ಲಿ ದಂಗೆ ಹೇಳೋದಕ್ಕೆ ರೆಡಿ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಿನಿಮಾ 100 ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ, ಬೆಳೆಸೋಣ. ಕನ್ನಡ ಸಿನಿಮಾ ಬೆಳೀಲಿ, ಇನ್ನೂ ಹೆಚ್ಚು ಬೆಳೀಲಿ ಅನ್ನೋದು ನನ್ನ ಎಲ್ಲರ 6 ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ಮನವಿ ಮಾಡಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಗ್ರಾಮೀಣ ಪರಿಸರದ ಅಂತರಾಳದ ಮಾತುಗಳೆಲ್ಲವೂ ಕೂಡ. ಸೊ ಹಾಗಾಗಿ ಜೊತೆಗೆ ನಮಗೆ ಡಾಕ್ಟರ್ ಗೋವಿಂದ ನಾಯಕರವರು ನಿವೃತ್ತ KEV, ಜೊತೆಗೆ ಬಂಜಾರ ಭಾಷೆಯನ್ನು ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತಾರೆ ಇವತ್ತು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ಸಿನಿಮಾದ ಝಲಕ್ಕನ್ನು ಕುರಿತು ಮಾತಾಡಬೇಕು. ಯಾರ ಸಹಕಾರ ಇಲ್ಲದೆ ಒಬ್ಬ ನಿರ್ದೇಶಕನಾಗಿ ಬೆಳೆದ ಪರಿಯನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಇವತ್ತು ನಮ್ಮ ಕರ್ನಾಟಕದ ಕಲ್ಚರು ಹೆರಿಟೇಜನ್ನು ಬಿಂಬಿಸುವಂಥ ಸಿನಿಮಾ ಮಾಡೋ ನಿರ್ದೇಶಕರು ಕಡಿಮೆ. ವಿದೇಶಕ್ಕೆ ಹೋಗಿ ನಾವು ಸಿನಿಮಾಗಳನ್ನು ಮಾಡಿ ದೊಡ್ಡಸ್ತಿಕೆ ನಮ್ಮದು ಅಂತ ಹೇಳೋದಕ್ಕಿಂತ ನಾನು ಹೇಳೋದು ನಮ್ಮ ಬೇರಿನ, ನಮ್ಮ ಮಣ್ಣಿನ, ನಮ್ಮ ಕಲ್ಚರು ಹೆರಿಟೇಜ್ ಏನಿದೆ ಅದನ್ನೇ ಜನಕ್ಕೆ ರಾಷ್ಟ್ರಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಪೈಕಿ ಡಿವಿಕಾರಂತರ ಥರ ಇಲ್ಲಿನ ಒಂದು ಸಣ್ಣ ಸಣ್ಣ ಧ್ವನಿಯನ್ನು, ಬುಡಕಟ್ಟಿನ ಒಂದು ಧ್ವನಿಯನ್ನು, ಅಲೆಮಾರಿಗಳ ಒಂದು ಧ್ವನಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳೋ ಹಾಗೆ ಪಲ್ಲಕ್ಕಿಯವರು ಕೂಡ ಅವರ ಪ್ರಯತ್ನ ಇದೆಯಲ್ಲ ಅದನ್ನು ನಾನು ಶ್ಲಾಘಿಸಬೇಕು. ಈಗ ನಾನು ನೋಡಿದೆ, ಬರೀ ಆ ಧ್ವನಿ ಒಂದನ್ನು ಕೇಳಿದ್ರೆ, ಮತ್ತು ವಿಷ್ಣುವರ್ಧನ್ ಅವರ ನಮ್ಮ ಚಿತ್ರದುರ್ಗದ ನಾಗರಾಜನ ಕತೆ ಇರ್ಬೋದು, ಒಬ್ಬ ದಲಿತ ಮಹಿಳೆಯ ಕತೆ ಇರ್ಬೋದು, ಅವೆಲ್ಲ ಒಂದಕ್ಕೊಂದು ಸಂಬಂಧ ಇರುವಂಥದ್ದನ್ನು ನೆನೆಸ್ಕೊಂಡಾಗ ನಮ್ಮ ಹಿರಿತನ, ನಮ್ಮ ಕನ್ನಡತನ, ಈಗ ಕನ್ನಡಕ್ಕೆ ಬೇರೆ ಕಡೆ ಯಾಕೆ ಅವಮಾನ ಮಾಡ್ತಾರೆ ಅಂದರೆ ಕನ್ನಡಿಗರು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ಪಲ್ಲಕ್ಕಿಯವರಂಥ ನಿರ್ದೇಶಕರು, ಅದರಲ್ಲೂ ಬೌದ್ಧಿಕ ನಿರ್ದೇಶಕರು, ಯಾರು ಬೇಕಾದರೂ ನಿರ್ದೇಶಕರು ಆಗ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ನಿರ್ದೇಶಕ ಅನ್ನೋದು ಬಂದಿದ್ದೇ ಇತ್ತೀಚೆಗೆ. ಎಲ್ಲ ನಮ್ಮ ಬಾಳೆಗಳಿಂದ, ನಾಟಕಗಳಿಂದ ಬಂದು ಸಿನಿಮಾಗೆ ಬಂದಂಥ ಪ್ರವೇಶ ಮಾಡಿರುವಂಥ ನಿರ್ದೇಶಕನಿಗೆ ಚಾಲೆಂಜಸ್ಸು ಬೌದ್ಧಿಕವಾಗಿ ಬೇಕಾದಷ್ಟಿದೆ. ಸ್ಟಡಿ ಮಾಡಬೇಕು, ಸಂಶೋಧನೆ ಮಾಡಬೇಕು, ಒಬ್ಬ ಕಾರ್ಪೆಂಟರ್ ಕೆಲಸ ಮಾಡಬೇಕು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕು, ಬೌದ್ಧಿಕವಾಗಿ ಒಬ್ಬ ಮೇಷ್ಟ್ರು ಕೆಲಸ ಮಾಡಬೇಕು, ಚಿಂತಕರ ಕೆಲಸ ಮಾಡಬೇಕು, ತತ್ವಜ್ಞಾನಿಗಳ ಕೆಲಸ ಮಾಡಬೇಕು. ಈ ಎಲ್ಲವನ್ನು ಬಿಟ್ಟು ನಟರಾಗಬೇಕು. ಆಮೇಲೆ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಕೊಡುವಂಥ ಅವರ ಆಲೋಚನಾ ಕ್ರಮ ಇದೆಯಲ್ಲ ಅದನ್ನು ನಾವು ಶ್ಲಾಘಿಸಬೇಕು. ಪಲ್ಲಕ್ಕಿಯವರಿಗೆ ಒಂದು ಉತ್ತಮ ಸಿನಿಮಾ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಬರೀ ಈ ಒಂದು ಕೆಲವು ತುಣುಕುಗಳನ್ನು ನೋಡಿದ್ರೇ ನಾವು ಗೆಸ್ಟ್ ಮಾಡ್ಬೋದು. ಕ್ವಾಲಿಟಿ ಕೊಡದೆ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾವನ್ನು ನಾವು ಮಾಡ್ದೇ ನಾನು ಕಳ್ಕೊಂಡೆ ಅಥವಾ ನನ್ನೇನು ಸಾಧಿಸೋಕ್ಕಾಗಲಿಲ್ಲ ಅನ್ನೋರ ನಡುವೆ ಈಗ ಸಾಕಷ್ಟು ಕಾಂತಾರ ಇರ್ಬೋದು, ಬೇರೆ ಬೇರೆ ಅಣ್ಣವ್ರ ಸಿನಿಮಾಗಳಿರ್ಬೋದು,
ಎಲ್ಲ ಗಮನಿಸಿದಾಗ ಪಲ್ಲಕ್ಕಿಯವರು ಯಾವುದರಲ್ಲೂ ಕಡಿಮೆ ಇಲ್ಲ, ಅವ್ರಿಗೆ ಪ್ರೋತ್ಸಾಹದ ಅಗತ್ಯ ಇದೆ. ಮತ್ತು ಅವ್ರಿಗೆ ಇನ್ನೊಂದಷ್ಟು ಒಳ್ಳೆ ಬಜೆಟಿನ ಸಿನಿಮಾಗಳು ಮುಂದೆ ಸಿಕ್ಕಿದ್ರೆ ದೊಡ್ಡ ಡೈರೆಕ್ಟರ್ ಆಗಿ ಅವ್ರು ಎಮರ್ಜ್ ಆಗೋದಕ್ಕೆ ನಮಗೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರು ಅಂತಲ್ಲ, ನೀವೇನು ನೋಡಿದ್ದೀರ ಅವರ ಗುಣಮಟ್ಟದ ಇವಾಗಿನ ಕೆಲವು ತುಣುಕುಗಳಲ್ಲೇ ಅವರ ನಿರ್ದೇಶಕನ ಒಂದು ಕೆಲಸ ಹೇಗಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಇನ್ನೂ ಕಲಾವಿದರು ನಮ್ಮ ಗುಬ್ಬಿ ಕಂಪನಿಯ ಬಿ ಜಯಶ್ರೀ ಅವರ ಹೆಸರನ್ನು, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಹಾಪಾತ್ರ ಅಂತ ಹೇಳ್ತೀವಿ ನಾವು, ಯಾವ ಪಾತ್ರ ಚರಿತ್ರೆಗೂ ಹೊಂದ್ಕೊಳ್ಳೋ ಅಂಥವ್ರು, ಆ ಎರಡು ಹೆಸರು ಇಟ್ಕೊಂಡು ಸ್ವತಃ ವಿಷ್ಣುವರ್ಧನ್ ಆಗಿದ್ದಾರೆ. 3 ಪಾತ್ರಗಳನ್ನು ಮೇಳೈಸಿದ ಹಾಗಿರೋ ಅವರ ಅಭಿನಯವನ್ನು ಕೆಲವೇ ತುಣುಕುಗಳಲ್ಲಿ ನೋಡಿದ್ದೀನಿ. ಮುಂದೆ ಸಿನಿಮಾ ನೋಡಿ ನಾನು ಅವ್ರ ಬಗ್ಗೆ ಮಾತಾಡ್ಬೋದು. ಇಂಥದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ, ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮದು ಅಂತ ನಾವು ಇದನ್ನು ಸ್ವೀಕರಿಸಿ ಅದನ್ನು ಬೆಳೆಸೋ ಪ್ರಯತ್ನ ನಾವೆಲ್ಲ ಪ್ರೇಕ್ಷಕರಾಗಿ ಮಾಡಬೇಕು. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗುತ್ತೆ, ನನಗೂ ಒಂದು ಒಳ್ಳೆ ಪಾತ್ರ ಕೊಡಿ ಸರ್, ನಾನು ಮಾಡ್ತೀನಿ ಅಂತ. ಭಾಳ ಖುಷಿಯಾದ ಸಮಾಚಾರಗಳು. ಅಂದರೆ ಕನ್ನಡ ನಾಡಿನ ಮಣ್ಣಿನ ಶಕ್ತಿಯ ಭಾಳಷ್ಟು ಡೆಪ್ತ್ ಇದೆ. ಚಿತ್ರದುರ್ಗದಲ್ಲಿ ಭಾಳ ವಿಶೇಷವಾಗಿ ಗಿಡಮೂಲಿಕೆಗಳಿಂದ ಬಂಗಾರವನ್ನು ತಯಾರು ಮಾಡುವಂಥದ್ದು ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಜಾಗ ಇದೆ ಚಿತ್ರದುರ್ಗ. ಗಿಡಮೂಲಿಕೆಯಿಂದ ಬೆಳ್ಳಿ ಮಾಡ್ತೀವಿ ನಾವು, ಗಿಡಮೂಲಿಕೆಯಿಂದ ಬಂಗಾರ ಮಾಡ್ತೀವಿ, ಅಂಥದ್ದು ಚಿತ್ರದುರ್ಗ. ಆ ಚಿತ್ರದುರ್ಗದ ಹಿನ್ನೆಲೆ ವಿಚಾರಗಳೇನಿದಾವಲ್ಲ ಅವೆಲ್ಲ ಅಗೋಚರವಾಗಿದ್ದಾವೆ. ಒಳಗಡೆ ಇಳಿದಿದ್ದಾವೆ, ಅದನ್ನೆಲ್ಲ ಎತ್ತಿ ಸಿನಿಮಾದಲ್ಲಿ ತಂದು ಬಿಟ್ಟಿದ್ದೀನಿ. ಅದು ಒಂದಿಷ್ಟು ನಾಳೆ ಚರ್ಚೆ ಆಗಿದೆ. ಅವ್ರಿಗೆಲ್ಲ ಶಾಸಕರಿಗೆಲ್ಲ ತಂದು ನೋಟಿಸ್ಗೆಲ್ಲ ತಂದಿನಿ, ಮಿನಿಸ್ಟ್ರಿಗೆ ತಂದಿನಿ, ಈ ಥರದ್ದಿದೆ ಅಂತ. ನಮಗೆ ಬೆಳ್ಳಿ ಮಾಡಲಿಕ್ಕೆ ಏನೆಲ್ಲ ಬೇಕು ಆ ಶ್ಲೋಕ ಮತ್ತು ಅದಕ್ಕೆ ಮೆಟೀರಿಯಲ್ ಏನಿದೆ ಗಿಡಮೂಲಿಕೆಗಳು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೀನಿ ನಾನು. ಅಂದರೆ ಬೆಳ್ಳಿಯ ಉತ್ಪಾದನೆಯನ್ನು ನೀವು ಮಾಡಬಹುದು ಗಿಡಮೂಲಿಕೆಗಳಿಂದ, ಈ ಥರ ಇದೆ ನೋಡಿ ಅಂತ ನಾನು ಕೊಟ್ಟಿದ್ದೀನಿ. ಬಂಗಾರದ್ದು ಪ್ರಿಸರ್ವ್ ಇದೆ, ಬಂಗಾರದ ರೆಡಿ ಇದೆ. ಬಟ್ ಯಾವ್ಯಾವ ಗಿಡಮೂಲಿಕೆಗಳಂತ ಈಗ ಎಲ್ಲರೂ ಗೊತ್ತಿಲ್ಲ. ಅದನ್ನು ಎಕ್ಸ್ಪರ್ಟ್ಗಳನ್ನು ಕೊಟ್ಟಾಗ ಅದನ್ನು ಹುಡುಕಿ ಹೇಳ್ಬಲ್ರು. ಅದೊಂದು ಪ್ರಯತ್ನ ಆದರೆ ಬಂಗಾರದ ರೇಟ್ ಕಡಿಮೆ ಆಗುತ್ತೆ, ಹೆಣ್ಮಕ್ಳು ಬಂಗಾರ ಜಾಸ್ತಿ ತಗೋತಾರಾಗ್ತದೆ. ಭಾಳ ಖುಷಿಯ ಮಾತುಗಳನ್ನು ಆಡಿದರು. ಆಮೇಲೆ ಈ ಸಿನಿಮಾದಲ್ಲಿ ಬಹಳ ಚರ್ಚೆಗೆ ಬರುವಂಥದ್ದು ಗೋವಿಂದ್ ಅವರು, ರಂಗಭೂಮಿ ಮತ್ತು ರೈಲು ರಂಗಭೂಮಿಯಿಂದ ಬಂದಂಥ ಪೋಷಕ ಪಾತ್ರ ಗೋವಿಂದ್ ಅವರು ಕೂಡ ಬಂದಿದ್ದಾರೆ. ಆಮೇಲೆ ಸುಧಾಕರ ಹೀರೋ ಆಗಿ ಮತ್ತೆ ಸಿನಿಮಾದಲ್ಲಿ ಪೋಷಕ ನಟನಾಗಿ ಸುಧಾಕರ ಬಂದ. ಗುರುಕಿರಣ್ ಅಂತ ಚರ್ಚೆಗೆ ಬರುವಂಥ ಒಂದು ಕ್ಯಾರೆಕ್ಟರ್ ಅದು ಚಿತ್ರದುರ್ಗದಲ್ಲಿ, ಭಾಳ ವಿಶೇಷವಾದ ಕ್ಯಾರೆಕ್ಟರ್ ಅದು. ಆಮೇಲೆ ರಾಘವೇಂದ್ರ ಅಂತ ಟೆಕ್ನಿಷಿಯನ್ ಸಿನಿಮಾಟೋಗ್ರಫರ್ ಕಮ್ ಆ್ಯಕ್ಟರ್ ಆಗಿ ಅವರು ಕೂಡ ಬಂದಿದ್ದಾರೆ. ಆಮೇಲೆ ಸಂದೀಪ ಅಂತ ಸಿನಿಮಾಟೋಗ್ರಫರ್ ಅವರು ಕೂಡ ಇದರಲ್ಲಿ ಚರ್ಚೆಗೆ ಬರುವಂಥವ್ರು. ಆಮೇಲೆ ಚೈತ್ರ ಅಂತೇಳಿ ರೀಲು ಮತ್ತು ರಿಯಲ್ ಎರಡೂ ಮಾಡ್ತಿದ್ದಾರೆ. ಭಾಳ ವಿಶೇಷ ಇನ್ನೊಂದ್ಸರಿ ಜ್ಞಾಪಕ ಮಾಡ್ತೀನಿ, ಈ ಹುಡುಗಿದು ಒಂದು ಸಿನಿಮಾದಲ್ಲಿ ದೃಶ್ಯ ಇತ್ತು. ಆ ಹುಡುಗಿ ಜೊತೆಗೆ ಒಂದು ಹುಡುಗನ ಮದುವೆ ಮಾಡಿದ್ವಿ ನಾವು, ಕಿರಣ ಅಂತ. ಆ ಮದುವೆ ಮಾಡಿದ ಮೇಲೆ ಆ ಹುಡುಗ 3 ದಿನ ಮನೆಗೆ ಹೋಗಿರ್ಲಿಲ್ಲ, ಈ ಹುಡುಗಿ ಕರ್ಕೊಂಡು ಹೋಗ್ತೀನಿ ಅಂತ ಕೂತಿದ್ದ. ಅದು ಇನ್ನೊಂದು ಜ್ಞಾಪಕ, ಅವ್ನು ಇನ್ನೂ ಕೇಳ್ತಾನೆ, ಸರ್ ನಾನು ಯಾವಾಗ ಕರ್ಕೊಂಡು ಹೋಗ್ತಾರೆ ಸರ್ ಬೆಂಗಳೂರಿಗೆ ಅಂತ. ಯಾಕೆ ಅಂದರೆ ಚೈತ್ರನ ಮದುವೆ ಆಗಿದ್ದೀನಿ ಅನ್ನೋ ಫೀಲಲ್ಲಿ ಕುರುಬನ್ ರಾಣಿ ಥರ ಅವ್ನು ರೆಡಿ ಆಗ್ಬಿಟ್ಟವನು. ಸೊ ಅದೊಂದು ಆಗಿದೆ. ಆದರೆ ಆಲ್ರೆಡಿ ಅವ್ರ ಪಕ್ಕದಲ್ಲಿ ಜಾಗ ಸೀಟ್ ಆಕ್ರಮಿಸ್ಕೊಂಡ್ಬಿಟ್ಟಾರೆ ಯಜಮಾನರು. ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿ ಬರ್ತಾ ಇದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಈಗ ಸಿನಿಮಾದಲ್ಲಿ ಸಣ್ಣ ಪಾತ್ರದಿಂದ ದೊಡ್ಡ ಪಾತ್ರವನ್ನು ತೂಗಿಸ್ಲಿಕ್ಕೆ ಪ್ರೇಮಗೌಡರು ಬಂದರು. ಸೊ ಪ್ರೇಮಗೌಡರು ಬಂದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ, ಈ ಥರ ಇರುತ್ತೆ ಈ ಕ್ಯಾರೆಕ್ಟರ್ದು ಅಂತ. ಸರ್ ಅದು ದೊಡ್ಡ ಪಾತ್ರ ಮಾಡಿಲ್ಲ ನಾವು ಅಂದರು. ಇಲ್ಲ ಪಾತ್ರ ಮಾಡಿ ಸಾಕು, ಬಿಟ್ಟಿದ್ದು ಆಮೇಲೆ ನೋಡೋಣ ಅಂತ ಹೇಳಿದೆ. ಅವ್ರಿಗೊಂದಿಷ್ಟು ಮಾತಾಡ್ತಾರೆ. ನನ್ನ ಹೆಸರು ಪ್ರೇಮಗೌಡ. ಈ ಸಿನಿಮಾದಲ್ಲಿ ನಾನು ರಾಮಾಚಾರಿ ಅವರ ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಶಾಮಯ್ಯ ಅವರ ಅಮ್ಮ. ಲಾಸ್ಟ್ ಟೈಮು ಬೀದರಲ್ಲಿ ಪ್ರೆಸ್ ಮೀಟ್ ಆದಾಗ ನಾನು ಪೋಸ್ಟ್ ಮಾಡಿದ್ದೆ ನಾನು FB-ಲಿ. ಆವಾಗ ಸುಮಾರು ಚರ್ಚೆ ಆಯಿತು ಈ ಶೀರ್ಷಿಕೆ. ಯಾಕೆ ಚಾಮಯ್ಯ ಅಂತ ಹೆಸರಿಟ್ಟಿದ್ದೀರಾ, ರಾಮಾಚಾರಿ ಮಗ ಚಾಮಯ್ಯ ಹೆಂಗಾದ, ನಿಮ್ಗೆ ಬುದ್ಧಿ ಇಲ್ವಾ, ಹಾಗೆ ಹೀಗೆ, ಅವನು ಯಾರು, ಈ ಡೈರೆಕ್ಟ್ರು ಬುದ್ಧಿಲ್ಲ ಅಂತೆಲ್ಲ ಸುಮಾರು ಒಂದು 500 ಕಮೆಂಟ್ಸ್ ಬಂತು. ಅದಕ್ಕೆ ನಾನು ಉತ್ತರ ಕೊಟ್ಟೆ, ಚಾಮಯ್ಯ ರಾಮಾಚಾರಿಯವರ ಗುರು. ರಾಮಾಚಾರಿಗೆ ಮಗು ಆದಾಗ ಗುರು ಹೆಸರು ಇಟ್ಟಿದ್ದಾರೆ, ತಪ್ಪೇನು? ನೀವು ಶಿವ, ರಾಮ, ಲಕ್ಷ್ಮಿ, ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರಿರಲ್ವ ನಿಮ್ಮ ಮಕ್ಕಳ ಬಗ್ಗೆ. ಸೊ ಹಾಗೆ ಅವರ ಗುರುವಿನ ಅಭಿಮಾನದ ಮೇಲೆ ರಾಮಾಚಾರಿಗೆ ಮಗು ಆದಾಗ ಚಾಮಯ್ಯ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ. ಆಮೇಲೆ ಎಲ್ಲರೂ ಓಕೆ ಈಗ ಅರ್ಥ ಆಯಿತು, ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು. ಸೊ ಈ ಟೈಟಲ್ನ ಸ್ವಲ್ಪ ಹೈಲೈಟ್ ಮಾಡಿ, ಯಾಕಂದರೆ ಏನು ಚಾಮಯ್ಯ ಸಣ್ಣ ರಾಮಾಚಾರಿ ಅಂತಿದೆಯಲ್ಲ ಅಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು. ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು. ಆಮೇಲೆ ನನ್ನ ಪಾತ್ರಕ್ಕೆ ಬಂದರೆ ಸರ್ ಹೇಳ್ದಂಗೆ ಇದು ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ನನ್ನ ಪಾತ್ರ. ಮದುವೆ ಆಗಿ ಬುದ್ಧಿಯಿಂದ ಇದ್ದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೂಗ್ತಿರೋದು. ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರಕ್ಕೆ ಹೊಡೆದೆ, ಸರ್ ನಾನು ಮಾಡ್ತೀನ ಇದು ಆಗುತ್ತಾ ಅಂತ.
ಇಲ್ಲ ನೀವು ಮಾಡ್ತೀರಾ, ನಿಮ್ಗೆ ಆ ಕ್ಯಾಲಿಬರ್ ಇದೆ, ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್. ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನೇ ಮೇಕಪ್ಪು, ಕಾಸ್ಟ್ಯೂಮು ಮತ್ತು ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಂಡಿದ್ದು. ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ಪು ಕಲ್ಸ್ಕೊಟ್ಬಿಟ್ರು. ಇವಾಗ ವೇರಿಯೇಷನ್ ಇವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟು ಕೇಳ್ತಿದ್ದೆ, ಸರ್ ಯಾವ ಮಗುವಿನ ತಾಯಿ ರೆಡಿ ಆಗಬೇಕು ಅಂತ, ಚಿಕ್ಕ ಮಗುದ, ದೊಡ್ಡ ಮಗುದ, ದೊಡ್ಡೊಂದ ಅಂತ. ಇವರು ಅವಾಗ ಒಂದು ಪಾಪು ಹುಟ್ಟಿರುತ್ತೆ, ಅದು ರೆಡಿ ಆಗಿ ಬಾ ಅಂತ ಹೇಳಿದ್ರು. ಸರಿ ರೆಡಿಯಾಗಿ ಬಂದಿದ್ದೀನಿ ಎಲ್ಲ. ಇವರು ತಕ್ಷಣ ಚೇಂಜ್ ಓವರ್ ಮಾಡ್ಬಿಟ್ರು. ಇಲ್ಲ ಇಲ್ಲ ಇದು ಮಾಡೋದು ಬೇಡ, ಇದು ಸೀನು ಆ ಸೀನು ಅಂತ ಚಿಟ್ಟು ಬರ್ತಿದ್ದಂಗೆ. ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು. ಅದರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ, ದೊಡ್ಡ ಮುಂದೆ ರೆಡಿ ಆಗ್ಬಾ, ಚಿಕ್ಕ ಮುಂದೆ ರೆಡಿ ಆಗ್ಬಾ, ಬಸ್ರಿಯಾಗಿ ರೆಡಿ ಬಾ, ತುಂಬ ಕಷ್ಟಪಟ್ಟಿದ್ದಾರೆ ನನಗೆ. ಆದರೂ ಎಲ್ಲ ತುಂಬಿಸಿದ್ದೀನಿ. ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ. ಸೊ ಸಿನಿಮಾ ನೋಡಿ ನೀವೆಲ್ಲ ಹೇಳಬೇಕು, ಈ ಪಾತ್ರನ ಖಂಡಿತ ಒಪ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ. ಸರ್ ಹತ್ರ ತುಂಬ ಕಲ್ತಿದ್ದಿದೆ. ಸರ್ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ. ಇವಾಗ ಟ್ರೈಲರಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ತಿಳಿಸ್ಕೊಟ್ರು, ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ, ಆ ಟ್ರೈಲರಿಂದ ಗೊತ್ತಾಯಿತು. ನಮ್ಮ ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು. ಸೊ ನನಗೂ ಹೆಮ್ಮೆ ಇದೆ, ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ. ಸೊ 18ಕ್ಕೆ ರಿಲೀಸ್ ಮಾಡಬೇಕಂತ ಅಂದ್ಕೊತಿದ್ದಾರೆ. ರಿಲೀಸ್ ಆದರೆ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾರೆ. ಗೋವಿಂದ ಬರ್ಬೋದು ಬಹಳಷ್ಟು ನಾಟಕಗಳು, ನಿರಂತರವಾದ ನಾಟಕಗಳು ರಂಗಭೂಮಿ ಮಾಡಿದರು. ಅವರ ಜೊತೆಗೆ ಛಲ ಅವರು ಕೂಡ ರಂಗಭೂಮಿಯಲ್ಲಿ ಕುಂತ ವೆಂಕಟಾಚಲ ಅವರು ಕೂಡ ಬಂದಿದ್ದಾರೆ. ನಾನು ಮತ್ತು ನನ್ನ ಪಲ್ಲಕ್ಕಿಯವರ ಬಾಂಧವ್ಯ ಸುಮಾರು ಒಂದು 25-30 ವರ್ಷಗಳ ಸಂಬಂಧ. ನಮ್ಮ ಜೊತೆಯಲ್ಲೇ ನಾವು ಕೆಲಸ ಮಾಡ್ತಾಯಿದ್ವಿ ಮತ್ತು ನಾಟಕಗಳನ್ನು ಮಾಡಿಸ್ತಾಯಿದ್ವಿ. ತುಂಬ ಅದ್ಭುತವಾಗಿ ಮಾಡ್ತಾಯಿದ್ವಿ. ಭಾಳ ಚೆನ್ನಾಗಿ ನಾವು ಪಂಜಾಬೆಲ್ಲ ಹೋಗಿದ್ದೆ. ಆ ನಾಟಕಗಳೆಲ್ಲ ತಗೊಂಡು ಪಂಜಾಬ್ ಹೋದಾಗ ಅಲ್ಲಿ ಒಂದೇ ಮಾತರಂ ಅಂತ ಒಂದು ನಾಟಕ ಮಾಡಿಸಿತ್ತು. ಅದರಲ್ಲಿ ನಾನು ಮುಸ್ಲಿಂ ಪಾತ್ರ ಮಾಡಿದ್ದೆ. ಇದರಲ್ಲೂ ಕೂಡ ಅದೇ ಪಾತ್ರ ಮಾಡಿದ್ದೀನಿ. ಬಟ್ ಅದರಲ್ಲಿ ನಾನು ಭಾಳ ಇನ್ವಾಲ್ವ್ ಆಗಿದ್ದೆ. ಒಂದು 8 ತಿಂಗಳು ಸೀನ್ ಅದು ತುಂಬಾ ಅದು ಭಾಳ ಇನ್ವಾಲ್ವ್ ಆಗಿ ಮಾಡಿದ್ದೀನಿ. ಇನ್ನು ನಾನು ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಆ ಕೊಟ್ಟಿರೋದನ್ನ ನಾನು ಆ್ಯಕ್ಟ್ ಮಾಡ್ತೀನಿ, ನಾಟಕಗಳು ಮಾಡ್ತೀನಿ. ಜಾಸ್ತಿ ಹೇಳುವಂಥ ಇನ್ನೂ ಪ್ರಬುದ್ಧಕ್ಕೆ ನಾನು ಹೋಗಿಲ್ಲ. ಈ ಸಿನಿಮಾ ನಿಜವಾಗ್ಲೂ ನಿಮ್ಮೆಲ್ಲರ ಸಹಕಾರದಿಂದ ಒಂದು 100 ದಿನ ಆಚರಿಸಲಿ ಮತ್ತು ಪ್ರೇಕ್ಷಕರು ಈ ಸಿನಿಮಾನ ನೋಡಿ ಮೆಚ್ಚಿ ಅವರು ಮತ್ತೆ ಇನ್ನೊಂದು ಸಿನಿಮಾ ಮಾಡುವಂಥ ಒಂದು ಅವಕಾಶ ಕೊಡಲಿ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ಬೇಡಿಕೊಂಡು ನಾನು ಮಾತನಾಡಿ ಮುಗಿಸ್ತೀನಿ. ಸಣ್ಣ ಕ್ಯಾರೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ ಇದು ಇರೋದು ಒಂದು 5 ನಿಮಿಷಗಳು. ಬಟ್ 5 ನಿಮಿಷಕ್ಕೆ ಆತ ತುಂಬ್ಕೊಂಡ್ಬಿಡ್ತಾನೆ ಇಡೀ ಸ್ಕ್ರೀನ್ ಅಂತ. ಚಿಕ್ಕದು ದೊಡ್ಡದು ಅಂತ ನಾನೇನು ಕೇಳೋದಿಲ್ಲ. ಏನು ಕೊಡ್ತಾರೆ ಅದನ್ನು ಹ್ಞೂ ಸರ್ ರೆಡಿ ಸರ್, ಎಷ್ಟೊತ್ತಿರ್ಬೇಕು ಹೇಳಿ ಸರ್, ಆ ಥರ ಪೊಲೀಸ್ ಪಾತ್ರ ಕೊಟ್ಟು ಚೆನ್ನಾಗಿದೆ. ಚಿಕ್ಕದಾದರೂ ಭಾಳ ಸೊಗಸಾಗಿದೆ. ಮಗನಿಗೆ ದಾರಿ ತಪ್ಪೋ ಈ ಮಗನಿಗೆ ಗಾಡಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸಿದ್ದೀನಿ. ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಏನೋ ಅವ್ರ ಪಾತ್ರ ಕೊಟ್ಟಿದ್ದೀನಿ. ನಾನು ಡೈರೆಕ್ಟ್ರಿಗೆ ಇಷ್ಟ ಆಗೋ ರೀತಿ ಅಭಿನಯಿಸಿದ್ದೀನಿ ಅಂದಮೇಲೆ ಪ್ರೇಕ್ಷಕರು ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ 100 ದಿನ ಅಲ್ಲ, ಮುಂದೆ ಓಡಲಿ, ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ನಮ್ಮ ಕಲಾವಿದರನ್ನ ಹರಸ್ತೀನಿ ಅಂತ ತಿಳ್ಕೊಳ್ತೀನಿ. ದಾವಣಗೆರೆ ಮೂಲ, ಆದ್ರೆ ಕರ್ನಾಟಕದ ಉದ್ದಗಲಕ್ಕೂ ಹಮ್ಮಿಕೊಂಡಿದ್ದಾರೆ. ನಾವು ಯಾಕೆ ಒತ್ತಿ ವೃತ್ತಿ ರಂಗಭೂಮಿ ಅಂತ ಹೇಳ್ತೀವಿ ಅಂದ್ರೆ, ನಿಮಗೆ ವೃತ್ತಿ ರಂಗಭೂಮಿಯಿಂದ ಬಂದಂತ ಶಿಸ್ತು ನಮಗೆ ಸಿನಿಮಾದಲ್ಲಿ ಬಹಳ ತೊಡಗಿಸ್ಕೊಂಡಂಥವ್ರು ದೊಡ್ಡ ದೊಡ್ಡ ನಟರಾಗಿದ್ದಾರೆ. ಬೇಕಾದಷ್ಟು ಜನ ನಾವು ಕಣ್ಮುಂದೆ ನೋಡಿದ್ವಿ ನಾವು. ಅದೇ ರೀತಿ ಅಲ್ಲಿ ಟ್ರೈನ್ಡ್ ಆಗಿ ಬಂದಂಥವ್ರನ್ನ ನಾವು ತುಂಬಾ ಚೆನ್ನಾಗಿ ಬಳಸ್ಬೋದು. ನಿರ್ದೇಶಕರು ಏನು ಸಿನಿಮಾ ಟೆಕ್ನಿಕಲ್ ಸಂಬಂಧಪಟ್ಟದ್ದು ಹೇಳ್ಕೊಟ್ರೆ ಅವ್ರು ಕಲ್ಪಿಸ್ತಾರೆ. ಅವರು ಅದರಲ್ಲೂ ಈ ಥರದ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಸರ್ ಪಾತ್ರ ಮಾಡುವಾಗ ಅವರಿಗೆ ಹೆದರಿಕೆ ನಿಜವಾಗ್ಲೂ ಇತ್ತು ಅವರಿಗೆ. ಆಮೇಲೆ ಎಲ್ಲೂ ಕೂಡ ಕಂಟ್ರೋಲ್ ತಪ್ಪದಾಗಿ ಮಾಡ್ಬೇಕು ಅವರು. ನಾವು ಭಾಳ ಸೂಕ್ಷ್ಮವಾಗಿ ಹಿಡಿದು ಅದನ್ನ ತಗೊಂಡು ಹೋಗ್ತಾ ಇದ್ವಿ. ವೃತ್ತಿ ರಂಗಭೂಮಿ ವಿಸ್ತಾರ ದೊಡ್ಡದಿತ್ತು, ಪಟ್ಟಂತ ಹೋಗ್ಬಿಡೋರು ಅವರು. ಆದರೆ ಒಳಗಡೆ ಕರ್ಕೊಂಡು ಬಂದು ಅದನ್ನು ನಿಲ್ಲಿಸೋದಿಲ್ಲ ಪಾತ್ರಕ್ಕೆ. ಆ ಸಿದ್ಧತೆಯನ್ನ ಬಹಳ ಬದ್ಧತೆಯಿಂದ ಮಾಡಿದರು ರಾಜಣ್ಣವರು. ಆಮೇಲೆ ಚಾಮಯ್ಯನ ಬಾಲ್ಯ ಪಾತ್ರವನ್ನ ಶ್ಯಾಮ್ ಅವರ ಮಗ ಮಾಡಿದ್ದು.
ಅವರು ಸ್ಕೂಲಲ್ಲಿದ್ದಾರೆ, ಇವರಿಬ್ಬರು ಗವರ್ಮೆಂಟ್ ಡಾಕ್ಟರ್ ಕಾಲೇಜಿಗೆ ಬಂದವರಿದ್ದಾರೆ. ದಯವಿಟ್ಟು ಇಬ್ಬರು ಇಲ್ಲಿ ಬಂದರೆ, ಮಗ ಬಂದಿಲ್ಲ, ಮಗನ ಬಿಸಿ ಶೆಡ್ಯೂಲು. ಚಾಮಯ್ಯನ ಮರಿ ಚಾಮಯ್ಯನ ಪಾತ್ರ ಮಾಡಿದಂಥವ್ರು, ದೊಡ್ಡ ಚಾಮಯ್ಯನ ಪಾತ್ರ ಮಾಡಿದವರು ಅವ್ರಿಗೆ ನಮ್ಮ ಕೈ ಸಿಗ್ತಾ ಇಲ್ಲ ಇತ್ತೀಚೆಗೆ ಅವರು. ಹಾಗಾಗಿ ಅವರು ಬಿಸಿ ಶೆಡ್ಯೂಲಲ್ಲಿ ಅವರು ಇರೋದ್ರಿಂದ ಒಂದು ಶುಭವನ್ನು ಕೋರಿದ್ದಾರೆ. ಜೊತೆಗೆ ರಾಜಣ್ಣ ಅವರು ಈ ಸಿನಿಮಾದ ವಿಷಯಗಳನ್ನು ಬಹಳ ಕೂಲಂಕುಷವಾಗಿ ಮಾತಾಡಲಿ ಅಂತೇಳಿ ಅವರಿಗೆ ಆಯ್ಕೆಯನ್ನು ಕೊಡ್ತೀವಿ. ಈ ಒಂದು ಚಿತ್ರದ ಬಗ್ಗೆ ಮೂಲಕ ನಾನು ಉಡುಪಿ ರಂಗಭೂಮಿ ಕಲಾವಿದ. ನಮ್ಮ ವಂಶ ಪಾರಂಪರ್ಯವನ್ನು ನಾವು ರಂಗಭೂಮಿಯಲ್ಲಿ ಬಂದರು. ನಮ್ಮ ತಾತನವರು, ನನ್ನ ತಂದೆ, ತಾಯಿ, ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪನಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿರೋರು. ಹೇಳ್ಬೇಕಂದ್ರೆ ನಾವೆಲ್ಲ ಸಂಚಾರಿಗಳು, ಅಲೆಮಾರಿ ಜನಾಂಗ ನಮ್ದೆಲ್ಲ. ಎಲ್ಲೂ ಸ್ಟೇ ಇಲ್ಲ. ಡ್ರಾಮಾ ಕಂಪ್ನಿಗಳಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡು ಬಂದಿರೋರು. ಹಾಗೆ ಡ್ರಾಮಾದಲ್ಲೇ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಿದೆ. ಆ ಕ್ಯಾಂಪಿಂದ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ 3 ತಿಂಗಳು ಒಂದೊಂದು ಕ್ಯಾಂಪ್ ಇರೋದು. ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಊರು ಇರೋದಾಗ ಸರ್ಟಿಫಿಕೇಟ್ ಆಗಿ ತೊಗೊಂಡೋಗಿ ನಮ್ಮನ್ನು ಓದಿಸ್ತಿದ್ರು. ಹೀಗೆ ಓದ್ತಾನೆ ನಾಟಕದ ಕಂಪ್ನಿಯಲ್ಲೇ ಬದುಕನ್ನು ಕಟ್ಕೊಂಡು ಬಂದಿರೋರು. ಬೆಂಗಳೂರಿಗೆ ನಾನು ಬಂದಾಗ ಒಂದು ನನ್ನ ವೃತ್ತಿ ಜೀವನವನ್ನು ಬೆಳೆಸ್ಕೊಳ್ಳೋದಕ್ಕೆ ನಾನು ಬೆಂಗಳೂರಿಗೆ ಬಂದ ನಂತರ ಇದೇ ರೀತಿ ಟ್ರೂಪ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ವಿಷ್ಣುಜಿಯವರು ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭಕ್ಕೆ ನಮ್ಮ ನಾದೇ ನರಸಿಂಹಮೂರ್ತಿಗಳಂತ ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು, ಎಚ್ಚರ ತಂಗಿ ಎಚ್ಚರ, ಪೊಲೀಸರ ಮಗಳು, ಇಂಥ ನಾಟಕಗಳನ್ನ ಬರುವಂಥ ಕವಿಗಳು, ಅವರ ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನರ ಅಭಿನಯದೊಂದಿಗೆ ಪಾತ್ರಗಳನ್ನ ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವರು ಒದಗಿಸ್ಕೊಟ್ರು ನನಗೆ. ಅಲ್ಲಿಂದ ವಿಷ್ಣುಜಿಯವರ ಅಭಿನಯಗಳನ್ನ 99 ಶುರು ಆಯಿತು. ನಮ್ಮದು ವಿಷ್ಣುಜಿಯವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮಗೆ ಹೆಚ್ಚಾಗಿರಲಿಲ್ಲ. ಯಾಕಂದರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆ ಇದ್ದಾಗ ವೆಂಕಟೇಶ್ವರ ಸರ್ ಆಯಿತು, ನಮ್ಮ ಬ್ಯಾಂಕ್ ಜನಾರ್ದನ ಡಿಂಗ್ರನವರಿಗೆ ಇರ್ತಾರೆ, ಡ್ರಾಮಾ ಟ್ರೂಪಲ್ಲಿ ನನ್ನ ಕರ್ಕೊಂಡು ಹೋಗೋರು. ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನವರು ಮಾಡದೇ ಇರೋ ಪಾತ್ರ, ನೋಡದಿರತಕ್ಕಂಥ ಪಾತ್ರಗಳಲ್ಲ. ನಮ್ಮ ವೃತ್ತಿನಿರತ ನಾಟಕ ಕಂಪನಿ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನರ ಅಭಿನಯದಿಂದ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಒದಗಿ ಬಂತು. ಹಾಗಾಗಿ ಅದು ನಿರಂತರವಾಗಿ ನಡೆದು ವಿಷ್ಣುಜಿಯವರ ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶವನ್ನು ಒದಗ್ತಾ ಬಂತು. ಹಾಗೆ ಸುಮಾರು ಒಂದು 4 ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯಿತು ಪಲ್ಲಕ್ಕಿ ಸರ್ ಅವ್ರದ್ದು. ನನ್ನನ್ನು ಆರ್ಕೆಸ್ಟ್ರಾಗಳಲ್ಲಿ ಎಲ್ಲ ನೋಡ್ತಾ ಇದ್ರು. ಒಂದಿನ ಮನೆಗೆ ಕರೆಸಿದ್ರು. ನನ್ನ ಫೋನ್ ನಂಬರ್ ನನ್ನ ಭೇಟಿನೇ ಆಗಿಲ್ಲ, ಫೋನಲ್ಲೇ ಮಾತಾಡಿ ಕರೆಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಹೀಗೆ ಮಾಡ್ಬೇಕಂತ ಇದ್ದೀನಿ, ನಿಮ್ಮನ್ನು ಹಾಕಿಕೊಂಡು ಆ ಒಂದು ಚಿತ್ರವನ್ನು ಮಾಡ್ಬೇಕಂತಂದ್ರೆ ಸ್ವಲ್ಪ ಹೆದರಿಕೆ ಆಯ್ತು ನನಗೆ. ಯಾಕಂದರೆ ಒಬ್ಬ ಮಹಾನ್ ನಟರು, ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಶಿಖರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರ ಮೆಚ್ಚತಕ್ಕಂಥದ್ದು ಸಿನಿಮಾದಲ್ಲಿ ಅವ್ರ ಥರನೇ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ, ಅದನ್ನು ಮಾಡಿದ್ರೆ ಆಭಾಸ ಆಗತ್ತಲ್ಲ ಅಂದಾಗ ಗುರುಗಳೊಂದು ಮಾತು ಹೇಳಿದರು ಪಲ್ಲಕ್ಕಿ ಸರ್ ಅವರು, ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ, ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ. ನಿಮ್ಮ ಮುಖಚೇಹರೆಲ್ಲ ಹಾಗೆ ಇರುತ್ತೆ, ತೊಂದರೆ ಇಲ್ಲ, ಬಟ್ ನೀವು ಆ ಪಾತ್ರವಾಗಿ ಮಾಡಿ. ಅಲ್ಲಿ ವಿಷ್ಣುವರ್ಧನ್ ಅವರಾಗಿ ನಾವು ತೋರಿಸ್ತಾ ಇಲ್ಲ, ಕತೆಗೆ ಎಲ್ಲೂ ಧಕ್ಕೆ ಬರಲ್ಲ ಅಂತ ಕತೆ ಬಗ್ಗೆ ವಿವರಣೆ ಕೊಟ್ಟು ನಮ್ಮನ್ನು ಸಿದ್ಧಪಡಿಸಿದ್ರು. ಇವ್ರು ಹೇಳಿದಾಗೆ 3 ವರ್ಷಗಳ ಕಾಲ ಆಯಿತು ಚಿತ್ರದ ಬಗ್ಗೆ ಎಲ್ಲ ಓಡಾಟ, ಅವ್ರು ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದರನ್ನ. ಯಾಕಂದರೆ ಒಬ್ಬರ ಅನುಕರಣೆ ಮಾಡ್ತೀವಿ, ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಒಟ್ಟು ಅವ್ರ ತಲೆಗೆ ವಿಷ್ಣುವರ್ಧನ್ ಅವರು ಅವ್ರ ಥರ ಇದ್ದಾರೆ, ಅವ್ರ ಜೊತೆ ಫೋಟೋ ತೆಗೆದು ಸಾವಿರಾರು ಜನ ನಿಂತ್ಕೊಂಡ್ಬಿಡೋರು. ಯಾಕಂದರೆ ವಿಷ್ಣುಜಿಯವರು ಅವ್ರ ಮೇಲಿನ ಪ್ರೀತಿಗೆ ಅದನ್ನು ನಮ್ಮ ಮೇಲೆ ತೋರಿಸಿ ನಿಂತಿರೋರು. ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಆಗ್ತಿರಲಿಲ್ಲ, ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಅದನ್ನು ಕಂಟ್ರೋಲ್ ಮಾಡಿಸಿ ನಮ್ಮನ್ನು ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು. ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ. ಡ್ರಾಮಾದಲ್ಲಾದರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ, ಹೀಗಂತಿದ್ವಿ ಅನ್ನೋದು, ಬಟ್ ಕ್ಯಾಮ್ರಾದ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನು ಸಹನೆಯಿಂದ ನಾನು ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ. ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ. ಈಗಿನ ಯುವ ಜನತೆಯಲ್ಲಿ ಏನೆಲ್ಲ ಅವಗುಣಗಳೇನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು, ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನ ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ. ನಿಜವಾಗಲೂ ಈಗಿನ ಜನ್ರೇಷನ್ ಅಲ್ಲ, ಮುಂದಿನ ಜನ್ರೇಷನ್ಗೂ ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ಕನ್ನಡ ಚಿತ್ರರಂಗ ಇವ್ರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮ್ಗೆ ತುಂಬ ನ್ಯೂನ್ಯತೆಗಳು ನಮ್ಮಲ್ಲಿ ತುಂಬ ಇದ್ವು. ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನ್ಯತೆ ಇರ್ತಿತ್ತು. ನಾವು ಆವಾಗ ಕಾರ್ಯಕ್ರಮದ ಬಿಜಿ ನಮ್ಮದು ಕೂಡ ಆರ್ಕೆಸ್ಟ್ರಾಗಳಿಗೆ ಹೋಗೋದು, ಡ್ರಾಮಾಗಳಿಗೆ ಹೋಗೋದು ತುಂಬ ಇರ್ತಿತ್ತು. ಅದನ್ನು ಮುಗಿಸ್ಕೊಂಡು ಬಂದಾಗ ವಿಶ್ರಾಂತಿಗೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನೆಯಿಂದ ಅದನ್ನೆಲ್ಲ ನಮಗೆ ಸಹಕಾರ ಕೊಡ್ತಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಯಾಕಂದರೆ ಒಬ್ಬ ಕಲಾವಿದನ ನ್ಯೂನತೆಗಳು ಏನಿದೆ ಅದನ್ನು ಒಬ್ಬ ನಿರ್ದೇಶಕರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡ್ಬೋದು ಅನ್ನೋದು ಅದ್ಭುತವಾದಂಥ ಒಂದು ಕಲೆ ನಮ್ಮ ಪಲ್ಲಕ್ಕಿ ಸರ್ ಅವ್ರ ಗುರುಗಳ ಹತ್ರ ಇದೆ.
ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿ. ಹಾಗೆ ಗೋವಿಂದರಾಜ್ ಅವರು ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ಎಲ್ಲೂ ಏನೂ ಕೊರತೆ ಆಗದ ರೀತಿಯಲ್ಲಿ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರಕ್ಕೆಲ್ಲ ಕೇಳ್ಕೊತೀನಿ. ಎಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಶೂಟಿಂಗ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ಪ್ರತಿಯೊಂದು ಸನ್ನಿವೇಶದಲ್ಲೂ ಹಾಗೆ ಮಾಡೋರು. ವಿಷ್ಣುಜಿಯವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಭಾವನೆಯಲ್ಲಿ ಬಂದು ನಮ್ಮನ್ನ ಮುತ್ಕೊಳ್ತಿದ್ರು, ಅಲ್ಲಿ ನಿಂತ್ಕೊಳ್ತಿದ್ರು. ಅದರಲ್ಲೂ ಮಹಿಳಾ ಅಭಿಮಾನಿಗಳಂತರೂ ಆ ದುರ್ಗದಲ್ಲಿದ್ದಾಗ ಬಹಳ ಕಂಟ್ರೋಲೇ ಆಗಲಿಲ್ಲ ನಮ್ಗಳಿಗೆ. ನಮ್ಮ ಕರ್ಕೊಂಡು ಹೋಗಿ ತುಂಬಾ ಒದ್ದಾಡ್ಬಿಟ್ರು ಸರ್, ಅವ್ರ ಸ್ನೇಹಿತರೆಲ್ಲ ಸೇರಿ ನಮಗೆ ಅಲ್ಲಿಂದ ಬಚಾವ್ ಮಾಡಿ. ಅಂದ್ರೆ ಆ ಅಭಿಮಾನಿಗಳ ಪ್ರೀತಿ ಇದೆಯಲ್ಲ, ಆ ಅಭಿಮಾನಿಗಳ ಪ್ರೀತಿ ಅಷ್ಟೊಂದು ಫೋರ್ಸ್ ಆಗಿರುತ್ತೆ. ಅಷ್ಟೇ ಪ್ರೀತಿನ ವಿಷ್ಣುಜಿಯವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವರೆಲ್ಲ ಟ್ರೀಟ್ ಮಾಡ್ತಿದ್ರು, ನೋಡ್ಕೊಳ್ತಿದ್ರು. ಹೆಚ್ಚು ಕಮ್ಮಿ ಒಂದ್ ಸರ್ತಿ ನನಗೆ ನಿಲ್ಲಿಸ್ಬಿಟ್ರು, ಆಯ್ತು ಸರ್ಕಲಲ್ಲಿ ನಿಂತ್ಕೊಂಡ್ಬಿಡಿ ರಾಜ್ಯವರ ಅಂತ ಏನಾಗಲಿ ಅಂತಂದು. 1000 ಫೋಟೋ ಮೇಲೆ ಫೋಟೋ, 1000 ಫೋಟೋ. ಸುಮ್ಮನೆ ನಾನು ಸುಮಾರು 1 ಗಂಟೆ 1.5 ಗಂಟೆ ಕಾಲ ಹೀಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಅವರೇ ಬಂದು ಫೋಟೋ ತೆಗೆಸ್ಕೊಂಡು ಅವರೇ ಹೋಗೋರು, ಪ್ರೀತಿನ ಮಾತಾಡ್ಸೋರು. ಇದು ಪ್ರತಿನಿತ್ಯವೂ ಇದೇ ಶುರು ಆಗ್ಬಿಡ್ತು. ಆಮೇಲಿಂದ ಬಹಳ ಎಚ್ಚರಿಕೆಯಿಂದ ಮುಂಚಿತವಾಗೇ ಪ್ಲಾನ್ ಮಾಡಿಕೊಂಡು ಆ ಜಾಗಗಳನ್ನ ನೋಡ್ಕೊಂಡು ಅಲ್ಲೆಲ್ಲ ಹುಡುಗರನ್ನ ಸಿದ್ಧತೆ ಪಡಿಸಿ ಚಿತ್ರೀಕರಣ ಮಾಡ್ಲಿಕ್ಕೆ ಸಾಧ್ಯತೆ ಆಯ್ತು ಸರ್. ಅವ್ರ ಧ್ವನಿಲೇ ಮಾತಾಡಿದ್ದೀನಿ. ಇಲ್ಲ ಸರ್, ವಿಷ್ಣುಜಿಯವ್ರನ್ನ ಭೇಟಿ ಆಗ್ಲಿಕ್ಕೆ ನನಗೆ ಸಂದರ್ಭ ಸಿಗ್ಲೇ ಇಲ್ಲ. ಅಂದ್ರೆ ನಾನು ನಾಟಕ ಕಂಪ್ನಿ ಕಲಾವಿದ, ನನ್ನ ಕಂಪ್ನಿಗಳಲ್ಲಿ ಆರ್ಟಿಸ್ಟ್ ತುಂಬಾ ಬಿಜಿ ಆಗ್ತಿದೆ. ನನಗೆ ನಾನಾಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಸ್ವಲ್ಪ ನನಗೆ ಹಿಂದೆ ಇತ್ತು, ಮುಜುಗರ ಇತ್ತು. ಯಾಕಂದ್ರೆ ಯಾವ ರೀತಿ ಅವರಿಂದ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಒಂದು ಹೆದರಿಕೆ ಇತ್ತು ನನಗೆ. ಹಾಗಾಗಿ ನಾನಾಗಿ ಹೋಗ್ಲಿಲ್ಲ. ಆದ್ರೆ ಭಾರತಿ ಮೇಡಮ್ ಅವರ ಜೊತೆಗೆ 3-4 ಕಾರ್ಯಕ್ರಮದಲ್ಲಿ ಭೇಟಿಯಾಗಿ 2013ರಲ್ಲಿ ಜಿಂಕೆ ಪಾರ್ಕ್ ಅನ್ನೋ ಜಾಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರೇ ನನ್ನನ್ನು ವೈಯಕ್ತಿಕವಾಗಿ ಕರೆಸಿ, ನಾನು 3 ವರ್ಷದಿಂದ ನಿಮ್ಮನ್ನ ಜೊತೆಗೆ ಸಿಕ್ಕಿದ್ದೀರಿ, ಭೇಟಿಯಾಗಿದ್ದೀರಿ, ಬಹಳ ಗೌರವವಾಗಿ ನಡೆಸ್ಕೊಂಡು ಹೋಗ್ತೀರಾ ಅವರ ಅಭಿನಯಗಳನ್ನ, ಎಲ್ಲೋ ಲೋಪದೋಷ ಬರದಾಗ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಕರೆದು ಸನ್ಮಾನ ಮಾಡಿ ಪ್ರೀತಿಯಿಂದ ಹಾರೈಸಿದ್ದಾರೆ ಸರ್ ಅವರು. ಮಗ ಒಂದು ತಪ್ಪು ಕೆಲಸ ಮಾಡಿರ್ತಾನೆ, ನಾನು ಆ ಸಂದರ್ಭದಲ್ಲಿ ಅವನ ಮೇಲೆ ಕೋಪ ಮಾಡ್ಕೊಂಡಿರ್ತೀನಿ. ಅವಾಗ ಸರಿ ಬಿಡಿ, ನಮ್ಮ ಸಿನಿಮಾದಕ್ಕಿಂತ ನಮ್ದೇ ಆದಂತ ಒಂದು ಕೆಲವೊಂದು ಡೈಲಾಗ್ಗಳಿದೆ. ಆ ಡೈಲಾಗ್ನ ಅವ್ರದೇ ಧ್ವನಿಯಲ್ಲಿ ಹೇಳಿ ತಮ್ಮನ್ನ ರಚಿಸೋಣ ಅಂತ ವಿಷ್ಣುಜಿಯವರು 2 ಧ್ವನಿ ಪರಿಚಯ ನಿಮಗೆ ಮಾಡ್ಕೊಡ್ತಿದ್ದೀನಿ. 1972ನೇ ಇಸ್ವಿಯಲ್ಲಿ ನಾಗರಾವ್ ಚಿತ್ರದಲ್ಲಿ ಅವ್ರ ಧ್ವನಿ ಆಗಿತ್ತು. 2004 ನಂತರದಲ್ಲಿ ಅವ್ರ ಧ್ವನಿ ಹೇಗೆ ಬದಲಾಯಿತು ಅನ್ನೋದ್ರ 2 ಝಲಕ್ನ ಬಹಳ ಕಡಿಮೆ ಅವಧಿಯಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಈಗ 1972ರ ಒಂದು ಧ್ವನಿಯ ಒಂದು ಅನುಕರಣೆ. ನಾನ್ ಬರೋಲ್ಲ ಬೇಷ್ಟ್ರಿ, ಅವತ್ತು ನಿಮ್ಮ ಮಾತನ್ನ ಕೇಳಿ ಅಲ್ಮೇಲೆ ನಾನು ನನ್ನಿಂದ ದೂರ ಮಾಡ್ಕೊಂಡೆ. ಈಗ ಅಲ್ಮೇಲೆ ಸ್ಥಿತಿ ಏನಾಗಿದೆ ಗೊತ್ತಾ ಬೇಷ್ಟ್ರಿ? ಏನಾಗಿದೆ ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇಹ ಮಾಡ್ಕೊಳ್ಳೋ ವೇಷ ಆಗಿದ್ದಾಳೆ. ನನ್ನ ಅಲ್ಮೇಲು ಆ ರೀತಿ ಆಗೋದಕ್ಕೆ ನೀವೇ ಕಾರಣ. ಈಗ ನಿಮ್ಮ ಮಾತನ್ನು ಕೇಳಿ ಮಾರ್ಗ್ರೆಟ್ನ ದೂರ ಮಾಡ್ಕೊಂಡು ಅವಳ ವೇಷ ಮಾಡ್ಬೇಕೇನು? ನಾನ್ ಬರೋಲ್ಲ ಮೇಷ್ಟ್ರೆ, ನಾನ್ ಬರೋಲ್ಲ ಮೇಷ್ಟ್ರೆ. ನನ್ನ ಜಾಮಿ ಮಿಸ್ಟ್ರನ್ನ ನಾನೇ ಕೊಂದುಬಿಟ್ಟೆ. ನಮ್ಮದವ್ರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ. ಮಾರ್ಗ್ರೆಟ್ ನೀನು ನನ್ನ ಜೊತೆ ಬರ್ತೀಯಾ? ನಾನು ನನ್ನ ಜಾಮಿ ಮೇಷ್ಟ್ರು ಹೋಜಾಕಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಬೇಷೆ, ಈ ನಿಮ್ಮ ಶಿಷ್ಯನ ನಿಮ್ಮ ಹಿಂದೆ ಬರ್ತಿದ್ದಾನೆ, ಆದ್ರೆ ಒಬ್ಬನೇ ಅಲ್ಲ, ಮಾರ್ಗ್ರೆಟ್ ಜೊತೆಯಲ್ಲಿ. ಇದು ನಾಗರಹಾವ್ದಾಯ್ತು. 2004 ನಂತರ ಧ್ವನಿ ಬದಲಾಗಿದ್ದ ಒಂದು ಝಲಕ್ ಈಗ ನಿಮಗೆ. ಈ ಕೈ ಈ 5 ಬೆರಳಲ್ಲಿರುವುದು 5 ಕೋಟಿ ಕನ್ನಡಿಗರ ಶಕ್ತಿ. ಇದನ್ನ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದ ಚರ್ಚೆಯಲ್ಲಿಲ್ಲ. ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕೋರ್ಟ್ ಒಂದೇ ಸರಿ ಶಿಕ್ಷೆ ನೀಡುತ್ತೆ. ಆದ್ರೆ ಈ ಕದಮರ ಕೋರ್ಟಲ್ಲಿ ಹಾಗಲ್ಲ. ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸಿದ ನಾನು. ಇವನೇನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನ ಹೇಳ್ತಾನೆ. ದಟ್ ಇಸ್ ಕದಂಬ. ಯಾಕೆಂದ್ರೆ ಒಂದು ಜವಾಬ್ದಾರಿ ನಟನನ್ನ ನಾನು ಮತ್ತೆ ಯಥಾವತ್ತು ಸ್ಕ್ರೀನ್ ಮೇಲೆ ತರುವಾಗ ನನಗೂ ಕೂಡ 1000 ಚಾಲೆಂಜಸ್ ಇತ್ತು ನಿರ್ದೇಶಕನಾಗಿ. ಅದನ್ನೆಲ್ಲ ಹೇಗೆ ನಾನು ಕ್ರೋಢೀಕರಿಸಬೇಕು ಅಂತ ನಾನು ವರ್ಕ್ಶಾಪ್ಗಳನ್ನು ನನ್ನಲ್ಲಿ ನಾನು ಮಾಡಿಕೊಂಡ ಮೇಲೆ ರಾಜಣ್ಣವರು ತಂದಿದ್ವಿ. ರಾಜಣ್ಣವರು ಶೂಟಿಂಗ್ ಮಾಡೋಕ್ಕಿಂತ ಮುಂಚೆ ನಾವೊಂದು 20 ಸಾರಿ ಶೂಟ್ ಮಾಡಿದ್ವಿ. ಸಾಂಗ್ ರೆಕಾರ್ಡಿಂಗ್ ಮಾಡಿದ್ವಿ, ವಾಯ್ಸ್ ರೆಕಾರ್ಡಿಂಗ್ ಮಾಡಿದ್ವಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಈ ಥರದ್ದೆಲ್ಲ ಕರೆಕ್ಷನ್ಸ್ ಎಲ್ಲ ಆದ್ಮೇಲೆ ಸಿನಿಮಾ ಶೂಟಿಂಗ್ ಅಂತ ಅನೌನ್ಸ್ ಮಾಡಿದ್ದೆ. ಅಲ್ಲಿ ತನಕ ಅನೌನ್ಸ್ ಮಾಡಿರ್ಲಿಲ್ಲ. ಅಂದ್ರೆ
ಒಬ್ಬ ಬಹಳ ಸುಂದರ ಸ್ಫುರದ್ರೂಪಿ ನಟನನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ನಾನು ತೋರಿಸುವಾಗ ನನಗೂ ಕೂಡ ಬಹಳಷ್ಟು ಚಾಲೆಂಜಸ್ ಇತ್ತು. ಅದನ್ನ ಈ ಸಿನಿಮಾದಲ್ಲಿ ಫುಲ್ಫಿಲ್ ಮಾಡಿದ್ದೆ. ಅದು ಯಜಮಾನ್ರ ಬ್ಲೆಸ್ಸಿಂಗ್ಸ್ ಅಷ್ಟ್ಬಿಟ್ರೆ ಬೇರೆ ಏನಿಲ್ಲ. ಈ ಸಿನಿಮಾ ಆರಂಭ ಮಾಡುವಾಗ ಕೈ ಕಂಪ್ಲೀಟ್ ಸಿನಿಮಾವನ್ನ ಮಾಡಬೇಕು ಅಂತ ಅನ್ಕೊಂಡೆ. 74 ಬಿಡುಗಡೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಆಗಲಿಲ್ಲ. ಅದು 75ಕ್ಕೆ ಬಂದಿದ್ದು ಗೊತ್ತದು. ಅದು ಕರೆಕ್ಟಾಗಿ ಈ ಗುರುವಾರನೇ ಬಂದು 75. ಕರಪ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೂರನ್ನು ಕೂಡ ಜೊತೆಗೆ ಮಾಡ್ತಾ ನಿರ್ಮಾಪಕರಾಗಿ ಜೊತೆಯಾಗಿ ಒಟ್ಟೊಟ್ಟಿಗೆ ಟ್ರಾವೆಲ್ ಆದ್ರು. ಬೀದರ್, ಹೊಸಪೇಟೆ ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಎಲ್ಲ ಕಂಪ್ಲೀಟ್. ಅವರು 46ನೇ ವರ್ಷ ಕಡಗಾಕಿ, ಕರೆಕ್ಟಾಗಿ ಆಗಸ್ಟ್ 20ನೇ ತಾರೀಕಿಗೆ 46 ವರ್ಷ ಆಯ್ತು ಕಡಗಾಕಿ. ಅಲ್ಲೇ ಬೀದರ್ಗೆ ಹೋಗಿ ಅಲ್ಲೇ ಮತ್ತೊಂದು ಪೂಜೆ ಮಾಡಿ ಕಡಗಗಳನ್ನು ಖರೀದಿ ಮಾಡಿ ಕಡಗಗಳನ್ನೆಲ್ಲ ಸ್ನೇಹಿತರಿಗೆಲ್ಲ ಕೊಟ್ಟು ಆ ಥರ ಎಲ್ಲ ಕಾರ್ಯಕ್ರಮ ಮಾಡಿ ನಾವೆಲ್ಲ ಪೂರ್ತಿ ಮುಗಿಸಿದ್ವಿ. ಸಿನಿಮಾ ಬಿಡುಗಡೆಗೆ ಒಂದು ಸಿದ್ಧತೆ ಅಂತಿತ್ತು. ಅದಕ್ಕೆ 18ನೇ ತಾರೀಕು ನಾವು ಸಿನಿಮಾ ಬಿಡುಗಡೆಯನ್ನ ನಾವು ಮಾಡ್ತಾ ಇದ್ವಿ. ಜೊತೆಗೆ ಏನಂದ್ರೆ ಈ ವಾರ 12 ಸಿನಿಮಾಗಳ ಬಿಡುಗಡೆ ಇದೆ. 18ಕ್ಕೂ ಕೂಡ ಅಲ್ಲೇ 10 ಸಿನಿಮಾಗಳು ಬಂದು ಕೂತಿದ್ದಾವೆ ಗೇಟಲ್ಲಿ. ಹಾಗಾಗಿ ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಆ ಸಿನಿಮಾ ಬಿಡುಗಡೆಯನ್ನ 18ಕ್ಕೆ ಮಾಡೋದ್ರ ಜೊತೆಗೆ ಸಪೋಸ್ ಮಾಡಲಿಲ್ಲ ಅಂದ್ರೂ ಕೂಡ 18ನೇ ತಾರೀಕು ಎಲ್ಲ ಅಭಿಮಾನಿಗಳು ಸಂಘದ ಕಾರ್ಯಕರ್ತರ ಅಧ್ಯಕ್ಷರೇನಿದ್ದಾರೆ ಅವರೆಲ್ಲರಿಗೂ ಅವ್ರಿಗೋಸ್ಕರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮರಣಾರ್ಥವಾಗಿ ಒಂದು ಶೋವನ್ನು ಅವತ್ತು ನಾನು ಬೆಳಿಗ್ಗೆ ಅದನ್ನು ತೋರಿಸಿ ನಂತರ ಈ ಸಿನಿಮಾವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಅದು ಎಷ್ಟು ಥಿಯೇಟರ್ ಬಂದರೂ ಬಿಡ್ಬೋದಾದ್ರೆ ಎಲ್ಲರಿಗೂ ಅಕಾಮಡೇಟ್ ಮಾಡಕ್ ಆಗ್ತಾರೆ. ಎಲ್ಲ ಹೆಬ್ಬಾಳ ಫ್ಲೈಓವರ್ ಟ್ರಾಫಿಕ್ ಜಂಕ್ಷನ್ ಅಲ್ಲಿ ಜಾಮ್ ಆಗ್ಬಿಟ್ಟಿದ್ವಿ ನಾವೆಲ್ಲ ಸಿನಿಮಾದವರೆಲ್ಲ ಹೋಗಿ. ಅದಕ್ಕೆ ರಸ್ತೆ ತೆರವಾಗಿಲ್ಲ, ಅದಕ್ಕೆ ಕಡಿಮೆ ಇದಿದೆ. ಅದನ್ನ ನೋಡ್ಕೊಂಡು ಸಿನಿಮಾನ ನಾನು ಇದು ಮಾಡ್ತೇನೆ. ಚಂದ್ರಶೇಖರ್ ಯಾರು ಬರ್ತೀವಿ ಅಂತಂದ್ರು. ಅಂದ್ರೆ ಈ ಚಾಮಯ್ಯ ಸನಾಫ್ ರಾಮಾಚಾರಿ ಸಿನಿಮಾ ಹಂಚಿಕೆದಾರರು ಮುಂದೆ ಬರಲಿಲ್ಲ, ವಿತರಕರು ಮುಂದೆ ಬರಲಿಲ್ಲ. ಸೊ ಹಾಗಾಗಿ ನಮ್ಗೇನು ಭಯ ಇಲ್ಲ, ಯಾಕಂದ್ರೆ ಸಾಹಸ ಸಿಂಹ ಅವರ ಒಡನಾಟ ಬ್ಲೆಸ್ಸಿಂಗ್ಸು. ಹಾಗಾಗಿ ಇದು ನನ್ನ 4ನೇ ಸಿನಿಮಾ ಆಗಿರೋದ್ರಿಂದ ನಾವೇ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿವಿ. ಚಿತ್ರದುರ್ಗ, ಶಿವಮೊಗ್ಗ ಮಾತ್ರ ಕೊಟ್ಟಿದ್ದೀವಿ. ಇವತ್ತು ಇನ್ನೊಂದು ಸಿನಿಮಾದ ಸೆನ್ಸಾರ್ ಇತ್ತು, ಹಾಗಾಗಿ ನಮಗೆ ತಡವಾಗಿ ಕೊಟ್ಟಿದ್ವಿ. ಆ ಒಂದು ಅರ್ಧ ಗಂಟೆ ಫಿಲ್ ಮಾಡಲಿಕ್ಕೆ ನಾವೊಂದು ಸ್ವಲ್ಪ ತಡವಾಗಿ ಕೊಟ್ಟಿದ್ವಿ ಅಷ್ಟೇ. ತಡವಾಗಿದೆ, ಕ್ಷಮೆ ಇರಲಿ ಸರ್ ಎಲ್ಲರಿಗೂ ಕೂಡ. ಇದು ಸಿನಿಮಾದ ಕೊನೆಯ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಇದರ ಬಿಡುಗಡೆಯ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತಾಡಿ ಮತ್ತು ಎಲ್ಲ ತಂತ್ರಜ್ಞರಿಗೂ ಎಲ್ಲ ಕಲಾವಿದರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತಾ, ಬಹಳ ಪ್ರಮುಖವಾಗಿ ನಮಗೆ ಚಾಮಯ್ಯ ಸನಾಫ್ ರಾಮಾಚಾರಿ ಅಶ್ವಥ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಸಾರ್ ಅವರ ಸ್ಮರಣೆಯನ್ನು ಚಿರಕಾಲ ಕನ್ನಡ ನಾಡಿನ ಅಕ್ಷರಗಳಲ್ಲಿ ಮತ್ತು ದೃಶ್ಯಗಳಲ್ಲಿ ಮೂಡಿ ಅಂತೇಳಿ ನಮ್ಮೆಲ್ಲರೂ ಕೂಡ ಪ್ರಯತ್ನಗಳು ಅದು ಸಾರ್ಥಕವಾಗಿದೆ. ಇಡೀ ಕರ್ನಾಟಕದ ಉದ್ದಗಲಕ್ಕೂ ಹೋದ್ರು ನಾವು ಬಂದ ಮೇಲೆ ಈ ಪತ್ರಿಕಾಗೋಷ್ಠಿ ಆದಮೇಲೆ ಅದು ಎಲ್ಲ ಕಡೆ ತುಂಬ ಚೆನ್ನಾಗಿ ವ್ಯಾಪಕವಾಗಿ ಹರಡಿದೆ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ ಮಾಧ್ಯಮದ ಬಂಧು ಮಿತ್ರರಿಗೆ. ನಮಗೆ ಗಾಡ್ ಇದ್ದಾರೆ, ಆದರೆ ಗಾಡ್ ಫಾದರ್ಸ್ ಇಲ್ಲ. ಆ ಥರ ಬಂದಂಥವ್ರು ಸಿನಿಮಾಗೆ ನಾವು ನಮ್ಮ ಶಕ್ತಿಗಳನ್ನ ಮತ್ತೆ ನಮ್ಮ ಜೇಬಲ್ಲಿರ್ತಕ್ಕಂಥವನ್ನೆಲ್ಲ ಹೂಡಿಕೆ ಮಾಡಿ ಕೊನೆಯದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಸಾರ್ ಅವರ ಒಂದು ಹೇಳಿದಂಥ ಕಥೆಯನ್ನ ಅವರು ತೆರವಾದ ನಂತರ ಅದು ಮಾಡಬಾರ್ದು ಅಂತ ಎತ್ತಿಟ್ಟಿದ್ದ ಕಥೆಯನ್ನ ಯಾಕೋ ಕಾಡ್ತಾ ಇತ್ತು ಕತೆ. ಆ ಕಥೆಯನ್ನ ಕೊನೆಯದಾಗಿ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಸಿನ್ಸಿಯರ್ಗೆ ಇದೊಂದು ಸಿನಿಮಾವನ್ನ ಚಿತ್ರದುರ್ಗ ಮತ್ತು ಬಾದಾಮಿ ಬನಶಂಕರಿ ಮತ್ತು ಬೆಂಗಳೂರು ಬ್ಯಾಕ್ ಡ್ರಾಪ್ ಅಲ್ಲಿ ನಾನು ಮಾಡಿದೆ. ಇದರಲ್ಲಿ ಬಹಳ ವಿಷಯಗಳು ಚಿತ್ರದುರ್ಗದಲ್ಲಿ ಅಡಕವಾಗಿರತಕ್ಕಂಥ, ಭೌಗೋಳಿಕವಾಗಿ ಅಡಕವಾಗಿರತಕ್ಕಂಥ ಅನೇಕ ವಿಷಯಗಳನ್ನ ಸಂಕ್ಷಿಪ್ತವಾಗಿ ತಿಳಿಸಬೇಕಾಗಿತ್ತು. ಹಾಗಾಗಿ ಅದೊಂದು 3 ನಿಮಿಷಗಳ ಕಾಲ ಒಂದು ಸಣ್ಣದೊಂದು ವಿಷುವಲ್ ಬಿಟ್ಟನ್ನು ಕೂಡ ಮಾಡಿದೆ ಟ್ರೈಲರ್ ಜೊತೆಗೆ. ಈ ಹಿಂದೆ ಅವೆಲ್ಲವೂ ಮಾಡಿ ಜೊತೆಗೆ ಒಂದಿಷ್ಟು ಗಜಲ್ಗಳನ್ನೆಲ್ಲ ಕೂಡ ಈ ಸಿನಿಮಾಗೆ ಸೇರಿಸಿದ್ದೆ. ಆ ಗಜಲ್ಗಳನ್ನ ಕುಮಾರ್ ಶಲ್ಯ ಪ್ರೊಫೆಸರ್ ಅವ್ರು ಬರೆದಿದ್ದರು. ದೀಪಾವಳಿ ವಿಶೇಷಾಂಕದ ಪ್ರಜಾವಾಣಿಯಲ್ಲಿ ಅದಕ್ಕೆ ಪ್ರಶಸ್ತಿ ಬಂದಿತ್ತು. ಆಮೇಲೆ ಅಬ್ದುಲ್ ಹೈದರ್ ತೋರಣಗಲ್ ಅಂತ ಹೇಳಿ ಆ ಕಡೆ ಬಳ್ಳಾರಿ ಪ್ರಾಂತ್ಯದವರು ಅವರನ್ನು ಬರೆದಿದ್ರು. ಆಮೇಲೆ ಈ ರೀತಿ ಬರೆದಂಥ ಗಜಲ್ಗಳ ಸಾಹಿತ್ಯವನ್ನು ಉಳಿಸಿ ಈ ಸಿನಿಮಾದಲ್ಲಿ ತೊಡಗಿಸಿಕೊಂಡು ಒಟ್ಟು 3 ಗೀತೆಗಳನ್ನು ಅಳವಡಿಸಿ ಬಂದೆ. ಅದಕ್ಕೆ ಸಂಗೀತ ನಿರ್ದೇಶನ ಸ್ಯಾಮ್ ಮಾಡಿದ್ರು. ಮತ್ತೆ ಬಹಳ ಪ್ರಮುಖವಾಗಿ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ MR ಶ್ರೀನವರು, ಮತ್ತೆ ಮ್ಯೂಸಿಕ್ 5.1 ಪಳನಿ ಡಿ ಸೇನಾಪತಿ ಅವರು, ಮತ್ತೆ FX ಗೋಪಿ,
ಮತ್ತು ಈರ್ತಿ ಮುತ್ತುರಾಜ್ ಕಾಸ್ಟ್ಯೂಮ್ಸ್ ಅವರು ಹಿಂಗೆಲ್ಲ ಒಂದು ಸೀರೀಸ್ ಎಲ್ಲ ಬಂದಿತ್ತಲ್ಲ, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ, ತಮಗೂ ಕೂಡ ಸ್ವಾಗತ ಬಯಸಿ ನಾನು ಚಾಮಯ್ಯ ಸನಾಫ್ ರಾಮಾಚಾರ್ಯ ಪತ್ರಿಕಾಗೋಷ್ಠಿ ಆರಂಭವಾಗುವ ಮುನ್ನ ಈ ಮೊದಲನೇದು ಒಂದು ತುಳುಕನ್ನು, ಚಿತ್ರದುರ್ಗದ ಸಣ್ಣ ಬ್ರೀಫ್ ಹಿಸ್ಟ್ರಿಯನ್ನು ಅದನ್ನು ತೋರಿಸಿದ ನಂತರ ಟ್ರೈಲರ್ ತೋರಿಸಿ ನಾನು ಮತ್ತೆ ಮಾತಾಡ್ತೇನೆ. ವಿಶೇಷವಾಗಿ ಇವತ್ತು ಡಾಕ್ಟರ್ ಶ್ರೀ ಮೋಹನ್ ಕುಮಾರ್ ದಾನಪ್ಪನವರು ಬಂದಿದ್ದಾರೆ. ಅದು ಭಾಳ ವಿಶೇಷ. ಕರ್ನಾಟಕದ ಹೆಮ್ಮೆ, ಕರ್ನಾಟಕದ ಬಾವುಟವನ್ನು ಇಡೀ ದೇಶದ ಎಲ್ಲ ಭಾಗಗಳಿಗೆ ಮುಟ್ಟಿಸಿದಂಥವರು. ಒಬ್ಬರೇ ನಿರಂತರವಾದ ಹೋರಾಟ. ಅದು ಈ ಭಾಗದ ಕೊಪ್ಪಳ ಜಿಲ್ಲೆಯ ಒಂದು ಏಕಲವ್ಯರು ಇವತ್ತು ಬೆಂಗಳೂರಿನಲ್ಲಿದ್ದಾರೆ. ಅವ್ರನ್ನ ವ್ಯಕ್ತಿಗೆ ಆಮೇಲೆ ಕರ್ತರ್ತೀನಿ, ನಾನು ಅದನ್ನು ಮಾತಾಡಿಸ್ತೇನೆ.